ಹಾಯ್ ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ. ನಾನು ಆರ್ಯನ್ ಚೇತನ್ ರಾಜ್. ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡ್ಕೊಂಡ್ ಬರೋಣ. ಇವತ್ತಿನ ಡೇಟ್ ಮೇ 25, 2025. ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡೋದಕ್ಕೂ ಮುಂಚೆ ಗುರುವಾರ ಸಂಜೆ ನಾವು ಡಿಸ್ಕಷನ್ ಮಾಡಿದಂತಹ ಪ್ರೆಡಿಕ್ಷನ್ ಗಳು ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡೋದಾದ್ರೆ, ಅಂದ್ರೆ ಶುಕ್ರವಾರಕ್ಕೋಸ್ಕರ ನಾವು ಪ್ಲಾನ್ ಗಳನ್ನ ಹಾಕಿದ್ವಲ್ಲ, ಯಾವ ಲೆವೆಲ್ಗಳು ಸಪೋರ್ಟ್ ಆಗಿರ್ಬೋದು, ಯಾವ ಲೆವೆಲ್ಗಳು ರೆಸಿಸ್ಟೆನ್ಸ್ ಆಗಿರ್ಬೋದು ಅಂತ ಡಿಸ್ಕಷನ್ ಮಾಡಿದ್ವಿ. ಆ ಲೆವೆಲ್ಗಳನ್ನ ನಾವು ಕರೆಕ್ಟ್ ಆಗಿ ವರ್ಕ್ ಮಾಡಿದ್ವಾ ಇಲ್ವಾ ಅಂತ ನೋಡೋದಾದ್ರೆ, ನಮಗೆ ಸಪೋರ್ಟ್ ಆಗಿತ್ತು ಈ ಲೆವೆಲ್, ರೆಸಿಸ್ಟೆನ್ಸ್ ಆಗಿತ್ತು ಈ ಲೆವೆಲ್ ಯಾವುದು 24,500 ನಮ್ಮ ಸಪೋರ್ಟ್, ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ. ಇಲ್ಲಿಂದ ರಿವರ್ಸ್ ಆಗುವ ಸಾಧ್ಯತೆ ಇದೆ. ಮಿಡ್ ಅಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿತ್ತು ಗುರುವಾರ. ನಾವು ಫ್ರೈಡೇಗೋಸ್ಕರ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ಹಾಕೊಂಡಿದ್ವಿ. ಅವತ್ತು ಮಾಡಿದಂತ ವರ್ಕ್ ಕರೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡೋದಾದ್ರೆ, ನೋಡಿ ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ಆಗಿರುತ್ತೆ. ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ, ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನಮ್ಮ ಟಾರ್ಗೆಟ್ ಯಾವ್ದಾಗಿರುತ್ತೆ 24,727 ರೆಸಿಸ್ಟೆನ್ಸ್ ನಂಬರ್ 1 ಆಗಿರುತ್ತೆ. 24,800 ರೆಸಿಸ್ಟೆನ್ಸ್ ನಂಬರ್ 2 ಆಗಿರುತ್ತೆ. 24,921 ನಮ್ಮ ಫೈನಲ್ ಟಾರ್ಗೆಟ್ ಆಗಿರುತ್ತೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ, ನೆನಪಿದ್ಯಾ? ಇಲ್ಲಿ ಒಂದು ಬಿಗ್ ರಿಜೆಕ್ಷನ್ ಇದೆ. ಆ ಲೆವೆಲ್ ಗಳಲ್ಲಿ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡವರು ಬುದ್ಧಿವಂತರಾಗ್ತಾರೆ, ಸೇಫ್ ಆಗ್ತಾರೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಮಾರ್ಕೆಟ್ ನೋಡಿ ಈ ಲೆವೆಲ್ ನ ಹತ್ರ ಬರ್ತಿದ್ದಂಗೆ ಮತ್ತೆ ಇಲ್ಲಿ ಒಂದು ಟೈಮ್ ಪಾಸ್ ಮಾಡಕ್ ಸ್ಟಾರ್ಟ್ ಮಾಡ್ತು. ಈ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಕೊಡ್ತು, ಯಾವುದು 24,845 ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಡ್ತು. ಸೊ ನಾವು ಮಾಡಿದಂತಹ ಪ್ರಿಡಿಕ್ಷನ್ ಪರ್ಫೆಕ್ಟ್ ಆಗಿ ಇದೆ ಅಂತ ನಾವು ನಿರ್ಧಾರಕ್ಕೆ ಬರ್ಬೋದು. ಬನ್ನಿ ನೆಕ್ಸ್ಟ್ ನಾವು ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡೋದಾದ್ರೆ, ನಮಗೆ ಯಾವ ಲೆವೆಲ್ಗಳು ಸಪೋರ್ಟ್ ಆಗಿದೆ, ಯಾವ ಲೆವೆಲ್ಗಳು ರೆಸಿಸ್ಟೆನ್ಸ್ ಆಗಿದೆ ಅಂತ ನೋಡೋದಾದ್ರೆ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಶುಕ್ರವಾರ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 24,845 ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಾಳೆ ನಾವು ಯಾವ ಲೆವೆಲ್ ನ ದಾಟಿದ ನಂತರ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ಬೋದು ಅಂತಂದ್ರೆ, ಅಗೈನ್ ನಮಗೆ ವರ್ಕ್ ಆಗ್ತಾ ಇರೋದು 24,921 ಈ ಲೆವೆಲ್ ನಮಗೆ ಪ್ರೀವಿಯಸ್ ಅಲ್ಲಿ ರಿಜೆಕ್ಷನ್ ಪಾಯಿಂಟ್ ಆಗಿ ಕಾಣಿಸ್ತಾ ಇದೆ. ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರನೇ ನಾವು ತಗೋಬಿಡ್ತೀವ? ನೋ, ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಹೋಲ್ಡ್ ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ, ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆಯಾ ಅಂತ ನೋಡ್ತೀವಿ, ನೀಟಾಗಿ ಮಲ್ಟಿಪಲ್ ಕನ್ಫರ್ಮೇಶನ್ ನ ಮಾಡಿಕೊಂಡು ಆ ನಂತರ ನಮ್ಮ ಬೈಯಿಂಗ್ ಆಪರ್ಚುನಿಟೀಸ್ ನ ಎಲ್ಲಿ ಹುಡುಕ್ಬೋದು ಅಂತಂದ್ರೆ 24,963 ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ, ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ನಾವು ನಮ್ಮ ಟಾರ್ಗೆಟ್ ನ ನಾವು ಫಿಕ್ಸ್ ಮಾಡ್ಕೋಬಹುದು. ಯಾವ ಲೆವೆಲ್ ಅಂತಂದ್ರೆ ಇದು 25,000 ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ. ಫಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಇದಾಗಿರುತ್ತೆ, R1 ಅಂತ ಆಗ್ತಾ ಇದೀನಿ ನೋಡಿ, ಇದು ನಮ್ಮ ಫಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ನೆಕ್ಸ್ಟ್ ನಾವು ನೆಕ್ಸ್ಟ್ ಟಾರ್ಗೆಟ್ ನ ನಾವು ಎಲ್ಲಿ ನೋಡ್ಬೋದು ಅಂತಂದ್ರೆ, ನಮ್ಮ ನೆಕ್ಸ್ಟ್ ಟಾರ್ಗೆಟ್ 25,300 ನಮ್ಮ ರೆಸಿಸ್ಟೆನ್ಸ್ ನಂಬರ್ 2 ಆಗಿರುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ನೋಡಿ ಈ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ. 24,800 ಲೆವೆಲ್ ನ ಕ್ರಾಸ್ ಮಾಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ, ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತಂದ್ರೆ 24,727 ನ ಕ್ರಾಸ್ ಮಾಡಿದ್ರೆ ನಮ್ಮ ಮೇಜರ್ ಸಪೋರ್ಟ್ ಲೆವೆಲ್ ಯಾವ್ದಾಗಿರುತ್ತೆ ಅಂದ್ರೆ 24,650 ಇದು ನಮ್ಮ ಸಪೋರ್ಟ್ ಆಗಿರುವ ಸಾಧ್ಯತೆ ಹೆಚ್ಚಿರುತ್ತೆ. ಈ ಲೆವೆಲ್ ನು ಕ್ರಾಸ್ ಮಾಡ್ತಾ ಇದೆ, ಬ್ರೇಕ್ಔಟ್ ಆಗ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ಸಪೋರ್ಟ್ ಲೆವೆಲ್ ನಾವು ನೆಕ್ಸ್ಟ್ ನೋಡೋದಕ್ಕೆ ಎಲ್ಲಿ ಸಿಗ್ತಾ ಇದೆ 24,500 ನಮ್ಮ ಸಪೋರ್ಟ್ ಲೆವೆಲ್ 2 ಆಗಿರುವ ಸಾಧ್ಯತೆ ಇರುತ್ತೆ. ಅಂದ್ರೆ ನಾವು ಪುಟ್ ಆಪ್ಷನ್ ಸೈಡ್ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ಬೋದು. ಮೇಲೆ ಬ್ರೇಕ್ಔಟ್ ಆಗ್ತಾ ಇದೆ ಅಂತಂದ್ರೆ ಕಾಲ್ ಆಪ್ಷನ್ ನ ನಾವು ಬೈಯಿಂಗ್ ಆಪರ್ಚುನಿಟೀಸ್ ಆಗಿ ನಾವು ಹುಡುಕ್ಬೋದು. ಇನ್ ಕೇಸ್ ಈ ಲೆವೆಲ್ ನು ಕ್ರಾಸ್ ಮಾಡಿಲ್ಲ, ಈ ಲೆವೆಲ್ ನು ಕ್ರಾಸ್ ಮಾಡಿಲ್ಲ ಅಂತಂದ್ರೆ ಗೊತ್ತೇ ಇದೆ ಇಲ್ಲಿ ಟೈಮ್ ಪಾಸ್ ಲೆವೆಲ್ ಆಗಿರುತ್ತೆ. ಈ ಲೆವೆಲ್ ನಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡ್ಕೋದಕ್ಕೆ ಖಂಡಿತವಾಗ್ಲೂ ನಾವು ಆಗಲ್ಲ. ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ. ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 55,389 ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಾಳೆ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ನಮಗೆ ಬ್ರೇಕ್ಔಟ್ ಕೊಡ್ಲೇಬೇಕಾಗಿರುವಂತ ಜಾಗ ಯಾವುದು, ರೆಸಿಸ್ಟೆನ್ಸ್ ನ ನಾವು ಯಾವುದು ಅಂತ ಕನ್ಸಿಡರ್ ಮಾಡಬಹುದು ಅಂತಂದ್ರೆ 55,500 ರೇಂಜ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ. ಮಲ್ಟಿಪಲ್ ಕನ್ಫರ್ಮೇಶನ್ ತಗೋತೀವಿ, ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ ಅಂತ ನೋಡ್ತೀವಿ. ಆ ನಂತರ ನಮ್ಮ ಟಾರ್ಗೆಟ್ ಇದಾಗಿರುತ್ತೆ. ಫಸ್ಟ್ ಟಾರ್ಗೆಟ್ 55,700 ತನಕನು ನಾವು ನಮ್ಮ ಟಾರ್ಗೆಟ್ ಗಳನ್ನ ಫಿಕ್ಸ್ ಮಾಡ್ಕೋಬಹುದು. ಕಾಲ್ ಆಪ್ಷನ್ ಸೈಡ್ ಹೋಗ್ತೀವಿ ಅಂತಂದ್ರೆ 55,700 ನ ರೀಚ್ ಮಾಡುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಆ ಲೆವೆಲ್ ನು ಕ್ರಾಸ್ ಮಾಡ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ನೋಡಿ 55,970 ಈ ಲೆವೆಲ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ. ಈ ಲೆವೆಲ್ ನಮ್ಮ
ರಿಜೆಕ್ಷನ್ ಪಾಯಿಂಟ್ ಆಗಿರುತ್ತೆ. ಈ ಲೆವೆಲ್ಗಳಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ರೆ ಸೇಫ್ ಆಗ್ತಾರೆ. ನೆಕ್ಸ್ಟ್ ನಾವು ಪುಟ್ ಆಪ್ಷನ್ ಸೈಡ್ ನಾವು ನೋಡ್ತೀವಿ ಅನ್ನೋದಾದ್ರೆ, ಮಾರ್ಕೆಟ್ ಡೌನ್ ಅಲ್ಲಿ ಓಪನ್ ಆಯ್ತು, ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ. 55,100 ಲೆವೆಲ್ ನ ಕ್ರಾಸ್ ಮಾಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ, ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಸಪೋರ್ಟ್ ನಮಗೆ 54,900 ನಮ್ಮ ಸಪೋರ್ಟ್ ಲೆವೆಲ್ 1 ಆಗಿರುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಇಲ್ಲೂ ಕೂಡ ಬ್ರೇಕ್ಔಟ್ ಆಗ್ತಾ ಇದ್ರೆ ನಮ್ಮ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಇದಾಗಿರುತ್ತೆ, 54,600 ತನಕನೂ ಬರುವ ಸಾಧ್ಯತೆ ಇರುತ್ತೆ. ಈ ಲೆವೆಲ್ಗಳನ್ನ ಕ್ರಾಸ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ, ಇದು ಟೈಮ್ ಪಾಸ್ ಲೆವೆಲ್ ಆಗಿರುತ್ತೆ. ಈ ಟೈಮ್ ಪಾಸ್ ಲೆವೆಲ್ ಅಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ಇದು ಸೆಲ್ಲರ್ಸ್ ನ ಅಡ್ಡ ಆಗಿರುತ್ತೆ. ಸೆಲ್ಲರ್ಸ್ ನ ಮೇನ್ ಇಂಟೆನ್ಷನ್ ಏನು ಅಂತಂದ್ರೆ ಮಾರ್ಕೆಟ್ ನ ಟೈಮ್ ಪಾಸ್ ಮಾಡಿಸೋದೇ ಅವರ ಒಂದು ಗುರಿ ಆಗಿರುತ್ತೆ. ಸೊ ಈ ಲೆವೆಲ್ ಅಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡ್ಕೋದಕ್ಕೆ ಆಗಲ್ಲ. ಇನ್ ಬಿಟ್ವೀನ್ ಈ ಲೆವೆಲ್ ಅಲ್ಲಿ ಬೈ ಮಾಡಿದವರು ಖಂಡಿತವಾಗ್ಲೂ ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಬಹಳನೇ ಹೆಚ್ಚಿರುತ್ತೆ. ಸೊ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಕಾಣ್ತೀನಿ, ಮತ್ತೆ ಸಿಗೋಣ. ನಮಸ್ಕಾರ. ನೀವು ಶೇರ್ ಮಾರ್ಕೆಟ್ಗೆ ಹೊಸಬ್ರಾಗಿದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋಕೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಡಿಮೆಟ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ. ಯಾರ ಹತ್ರ ಡಿಮೆಟ್ ಅಕೌಂಟ್ ಇಲ್ವೋ ಅವರು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿರ್ತೀನಿ, ಅದನ್ನ ಯೂಸ್ ಮಾಡ್ಕೊಂಡು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ.